ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಭೂಸ್ವಾಧೀನಕ್ಕೆ ಸರ್ಕಾರದಿಂದ ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ವಿಪಕ್ಷ ಮತ್ತು ರೈತರು ಎರಡೂ ಭಾಗಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ರೈತರಿಗೆ ಅಂತಿಮ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮ ಹಾಗೆ ಮಂಡಲಹಳ್ಳಿ ಗ್ರಾಮಗಳ 516 ಎಕರೆ ಭೂಸ್ವಾಧೀನ ದಾಖಲಾತಿಗಳನ್ನು ನೀಡುವಂತೆ ಅಧಿಕಾರಿಗಳಿಂದ ನೋಟಿಸ್ ಕೊಡಲಾಗಿದೆ. ಕೆಂಪಯ್ಯನಪಾಳ್ಯ ಗ್ರಾಮದ ರೈತರಿಗೂ ನೋಟಿಸ್ ಹೋಗಿದೆ. ಸಹಿ ಮಾಡಿ ನೋಟಿಸ್ ಅನ್ನ ಪಡೀತಾ ಇದ್ದಾರೆ ರೈತರು. ದಾಖಲಾತಿಗಳನ್ನ ಕೊಡಿ ಅನ್ನೋದಾಗಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತ ನೋಟಿಸ್ ಅನ್ನ ಇಟ್ಕೊಂಡು ರೈತರು ತೋರಿಸ್ತಾ ಇದ್ದಾರೆ. ನೀವು ಗಮನಿಸಬಹುದು, ಭೂಸ್ವಾಧೀನ ಪ್ರಕ್ರಿಯೆ ಅಲ್ಲಿಗೆ ಅಧಿಕೃತವಾಗಿ ಪ್ರಾರಂಭ ಆಗಿದೆ, ಶುರು ಮಾಡಿದೆ ರಾಜ್ಯ ಸರ್ಕಾರ. ಹಾಗೆಯೇ ರೈತರಿಗೆ ಅವರು ಕೊಡ್ತಾ ಇರುವಂತ ಅಂತಿಮ ನೋಟಿಸ್ ಇದು ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆ ಪ್ರಕ್ರಿಯೆಗಳ ವಿಜುವಲ್ಸ್ಗಳನ್ನು ನೀವು ಗಮನಿಸಬಹುದು. ಸಹಿ ಮಾಡಿ ರೈತರು ಪಡಿತಾ ಇರುವಂತ ನೋಟಿಸ್ ಇದು. ಕೆಂಪಯ್ಯನಪಾಳ್ಯ ಹಾಗೆ ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮ ಸುಮಾರು 516 ಎಕರೆ ಭೂಸ್ವಾಧೀನ ದಾಖಲಾತಿಗಳನ್ನು ನೀಡಿ ಅಂತ ಅಧಿಕಾರಿಗಳಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಕೆಂಪಯ್ಯನಪಾಳ್ಯ ಗ್ರಾಮದ ರೈತರಿಗೆ ನೋಟಿಸ್ ಅನ್ನ ಇದಾಗಲೇ ಸರ್ವ್ ಮಾಡಲಾಗಿದೆ. ಸಹಿ ಮಾಡಿ ಆ ನೋಟಿಸ್ ಅನ್ನ ಪಡೆದುಕೊಂಡಿದ್ದಾರೆ. ಈ ನಡುವೆ ರೈತರು ಹೋರಾಟಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ತಾ ಇರೋದನ್ನ ಗಮನಿಸಬಹುದು. ನಾವು ಜೂನ್ 22ನೇ ತಾರೀಕು ಒಂದು ರ್ಯಾಲಿಯನ್ನ ಮಾಡ್ತೀವಿ, ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಅನ್ನೋದಾಗಿ ಮುಂದಾಗಿದ್ದಾರೆ ರೈತರು. ಅದಕ್ಕೆ ಬೇಕಿರುವಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ನೋಟಿಸ್ ಅನ್ನ ಕೊಡ್ತಾ ಇದೆ. ಅಂತಿಮವಾಗಿ ನೋಟಿಸ್ ಅನ್ನ ಹೊರಡಿಸಿರೋದು ರೈತರಿಗೆ. ಪ್ರತಿನಿಧಿ ಪ್ರಶಾಂತ್ ಅಲ್ಲಿಯ ಸ್ಥಿತಿಯನ್ನು ವಿವರಿಸಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಕನಸಿನ ಯೋಜನೆ ಸುಮಾರು 20,000 ಕೋಟಿ ರು ವೆಚ್ಚದಲ್ಲಿ 9,000 ಎಕರೆ ಪ್ರದೇಶದಲ್ಲಿ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದರೆ ಈ ಒಂದು ಯೋಜನೆ ಆಗ್ತಾ ಇರುವಂಥದ್ದು ಎಲ್ಲಿ, ಆ ಒಂದು ಪ್ರದೇಶ ಹೇಗಿದೆ ಅನ್ನೋದನ್ನ ನಾನು ಟಾಪ್ ಆ್ಯಂಗಲಿಂದ ಕೂಡ ತೋರಿಸೋದಕ್ಕೆ ಮುಂದಾಗ್ತೀನಿ. ನೀವು ಕೂಡ ನನ್ನ ಹಿಂಭಾಗದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರ್ಮಂಗ್ಲ ಹಾಗೂ ಕಂಚಗಾರ್ನಹಳ್ಳಿ ವ್ಯಾಪ್ತಿಗೆ ಬರುವಂಥದ್ದು. ಇದೇ ಒಂದು ಪ್ರದೇಶದಲ್ಲಿ ಸುಮಾರು 20,000 ಕೋಟಿ ರು ವೆಚ್ಚದಲ್ಲಿ 9,000 ಎಕರೆ ಪ್ರದೇಶದಲ್ಲಿ ಈ ಒಂದು GBIT ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಒಂದು ಪ್ರದೇಶದನ್ನ AICT ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇದಕ್ಕೆ ಬಿಡದಿ ಭಾಗದ ರೈತರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು 1 ವರ್ಷದಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರೈತರ ಹೋರಾಟದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ವ್ಯಾಪ್ತಿಯಲ್ಲಿ 9 ಕಂದಾಯ ಗ್ರಾಮಗಳು ಸೇರಿದಂತೆ 27 ಉಪಗ್ರಾಮಗಳು ಕೂಡ ಬರ್ತವೆ. ಈಗ ಫೈನಲ್ ನೋಟಿಫಿಕೇಶನ್ ಅನ್ನು ಹೊರಡಿಸಿ ಮೊದಲ ಹಂತವಾಗಿ 516 ಎಕರೆ ಭೂಸ್ವಾಧೀನಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಅದರಲ್ಲಿ 3 ಕಂದಾಯ ಗ್ರಾಮಗಳು ಕೂಡ ಬರ್ತವೆ. ಕೆಂಪನಹಳ್ಳಿ ಪಾಳ್ಯ, ವಡೇರಹಳ್ಳಿ ಹಾಗೂ ಮಂಡಲಹಳ್ಳಿ ಗ್ರಾಮಗಳು ಕೂಡ ಈ ಒಂದು ಕಂದಾಯ ಗ್ರಾಮಗಳನ್ನು ಭೂಸ್ವಾಧೀನಕ್ಕೂ ಕೂಡ ಮುಂದಾಗಿರುವಂಥದ್ದು. ನೋಡ್ಬೋದು, ಎಲ್ಲಿ ಕಣ್ಣಾಯಿಸಿದ್ರು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ, ರೇಷ್ಮೆ, ರಾಗಿ, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನೆಲ್ಲವನ್ನು ಕೂಡ ರೈತರು ಬೆಳೀತಾರೆ. ಜೊತೆಗೆ ತರಕಾರಿ ಬೆಳೆಗಳನ್ನು ಕೂಡ ಬೆಳೀತಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ, ಎಲ್ಲ ಕಡೆಗಳಲ್ಲೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಕೆಲವು ಕಡೆ ಬೆಟ್ಟ ಗುಡ್ಡಗಳಿದ್ದಾವೆ, ಅದು ಕೂಡ ಹಚ್ಚ ಹಸಿರಿನಿಂದ ಕಾಣಿಸ್ತಾ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ GBIT ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೆಲವೊಂದಿಷ್ಟು ರೈತರು ನಮಗೆ ಯೋಜನೆ ಬೇಕು ಅಂತೇಳಿ ಈಗ ತಮ್ಮ ಜಮೀನುಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ರೈತರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಈ ಒಂದು ಯೋಜನೆ ಬೇಡ, ನಾವು ನಮ್ಮ ಪೂರ್ವಜರ ಕಾಲದಿಂದಲೂ ಇಲ್ಲಿ ನಾವು ವ್ಯವಸಾಯವನ್ನು ಮಾಡ್ಕೊಂಡು ಬಂದಿದ್ದೀವಿ, ನಾವು ವ್ಯವಸಾಯವನ್ನೇ ಮಾಡ್ತೀವಿ, ಇಲ್ಲಿ ಸಾಕಷ್ಟು ಬೆಳೆಗಳನ್ನು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ, ಇದೇ ನಮಗೆ ಪ್ರಮುಖ ಆಧಾರ. ನಾವು ಜೊತೆಗೆ ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ, ರೇಷ್ಮೆ ಬೆಳೆಯನ್ನು ಕೂಡ ಬೆಳೀತಾ ಇದ್ದೀವಿ. ಹೀಗಾಗಿ ನಮಗೆ ಈ ಒಂದು ಯೋಜನೆ ಬೇಡ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ GBIT ಯೋಜನೆ ಇದೇ ಒಂದು ಸ್ಥಳದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಪರ ವಿರೋಧ ಚರ್ಚೆಗಳು ಕೂಡ ಆರಂಭ ಆಗಿದೆ. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.